ಇವ್ರ ಮೈ ಮೇಲೆ ಬಂದುಬಿಡೋದು. ಬಂದರೆ ಇಲ್ಲ ನಾನು ಬಿಡೋದಿಲ್ಲ, ಇವನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಆ ಥರ ಸೈತಾನಿನ ಕಾಟ ಅವ್ರ ಮೇಲೆ ಇತ್ತು. ಅಲ್ಲೆಲ್ಲ ಹೇಳ್ತಾರೆ, ಅಲ್ಲೆಲ್ಲ ಕರ್ಕೊಂಡು ಹೋದ್ರೆ ಹೊಡಿಯೋದು ಬಡಿಯೋದು, ಮರಕ್ಕೆಲ್ಲ ಕಟ್ಟಿ ಸುಟ್ಟಿದ್ದಾರೆ, ನಾಲಿಗೆ ಎಲ್ಲನೂ, ಕೈ ಕಾಲು ಎಲ್ಲ. ಯಾಕೆಂದರೆ ಅಂಥ ನೋವಲ್ಲೂ ಕೂಡ ದೇವ್ರನ್ನ, ಯಾಕೆಂದರೆ ಆ ನೋವಲ್ಲಿ ಇವರು ಸಾಯ್ತಾರೆ ಅಂದ್ಕೊಂಡಿದ್ವಿ, ಸಾಯೋ ಸ್ಥಿತಿಗೆ ಬಂದಿದ್ರು. ಯಾವ ಥರ ಆಗೋಗಿದ್ರು ಅಂದರೆ ಮನುಷ್ಯ ಉಳಿಯೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಆ ಥರ ಆಗಿದ್ರು. ಆದರೆ ದೇವರು ನಿಜವಾಗ್ಲೂ ನಮ್ಮನ್ನು ಕರೆದು, ದೇವರು ನಮ್ಮನ್ನು ಒಪ್ಕೊಂಡು ಸಂತೋಷ ಕೊಡಲಿಲ್ಲ ಅಂದರೆ ಇವತ್ತು ನಾವಿಲ್ಲಿ ನಿಂತಿರಲಿಲ್ಲ, ನಾವು ಮತ್ತೆ ಸಾಕ್ಷಿ ಹೇಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಕಡೆನೂ ಹೋದ್ರು, ಇವ್ರನ್ನ ಇಲ್ಲ ನಾನು ಉಳಿಯೋದಿಲ್ಲ, ನಾವು ವಿಷ ತೊಗೊಂಡು ಕುಡ್ದ್ಬಿಡೋಣ, ಯಾರು ನೋಡ್ಕೋತಾರೆ ನಮ್ಮನ್ನು, ನಾವು ಬದುಕಿರೋದೇ ಬೇಡ ಅಂತ ಹೇಳ್ತಾ ಇದ್ರು. ಆದರೆ ನಾವು ನೋಡಬೇಕಿದ್ರೆ ಜೊತೇಲಿ ಇದ್ದಾಗ ಅನಿಸುತ್ತೆ, ಯಾರಿಗೆ ಬೇಕಪ್ಪ ಈ ಕಷ್ಟ ಎಲ್ಲ, ಬೇಡ ಅಂತ ಅನಿಸುತ್ತೆ. ಆದರೆ ನಾವು ಸಾಯ್ಬೇಕಾಗಿದ್ದ ನಮ್ಮನ್ನು ದೇವರು ಮತ್ತೆ ನಮ್ಗೆ ಜೀವಂತವಾಗಿ ಕರ್ಕೊಬಂದರು ಇಲ್ಲಿಗೆ. ಅದಕ್ಕೆ ಕಾರಣ ಗ್ರೇಸ್ ಮಿನಿಸ್ಟ್ರಿನೇ. ನಾವು ಹುಡಿಕೊಂಡು ಬರಲಿಲ್ಲ ಅಂದಿದ್ರೆ, ಅಪ್ಪ ಇವ್ರ ಕನಸಿಗೆ ಬಂದಿಲ್ಲ ಅಂದರೆ ಇವತ್ತು ಇಲ್ಲಿ ನಿಂತ್ಕೊಂಡು ಸಾಕ್ಷಿ ನಾವು ಹೇಳ್ತಾ ಇರಲಿಲ್ಲ. ಹಂಗೆ ಇಲ್ಲಿಗೆ ಬಂದ ಕ್ಷಣ ಅಪ್ಪ ಹೇಳಿದ್ರು, ಮಗಳೇ ನಿನಗೆ ಇವಾಗ ಏನಂತ ಕಣ್ಣೀರಲ್ಲಿ ಬಂದಿದೆಯೋ, ಒಂದಾದ್ಮೇಲೆ ನಿಮ್ಗೆ ಸಂತೋಷ ತುಂಬುತ್ತೆ ನಿಮ್ಮ ಕುಟುಂಬದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಅಪ್ಪ ಹೇಳ್ದಾಗೆ ಆಯಿತು. ನಮಗೆ ಮಗು ಇರಲಿಲ್ಲ, 5 ವರ್ಷ ಆಯಿತು ಈ ಜೂನಿಗೆ. 5 ವರ್ಷದಿಂದ ಮಕ್ಕಳಿರಲಿಲ್ಲ ಅಂತ ನಾನು ಅದನ್ನ ಚಿಂತೆ ಮಾಡಿರಲಿಲ್ಲ. ಆದರೆ ಈಗ 1.5 ವರ್ಷದಿಂದ ಈ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋದರೆ, ಇವಳಿಗಿಂತ ಚಿಕ್ಕವಳಿಗೆ ಮಕ್ಕಳಿದೆ, ಇವಳಿಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಆ ಕ್ಷಣ ಬೇಜಾರು ಅನ್ನಿಸ್ತಿತ್ತು. ಆಮೇಲೆ ಗ್ರೇಸ್ ಮಿನಿಸ್ಟ್ರಿ ನನ್ನ ಗಂಡನೇ ಗಂಡನ ಬದುಕಿಸಿರುವಾಗ ನನಗೆ ಮಗು ಕೊಡೋದಿಲ್ವಾ, ಅದನ್ನು ಕೊಡ್ತಾರೆ ಅಂತ ಅಂದ್ಕೊಂಡು ಬಂದೆ. ಆದರೆ ಅಪ್ಪ ನನಗೆ 1.5 ವರ್ಷದಿಂದ ಪ್ರವಾದನೆ ಹೇಳಿದರು, ಮಗಳೇ ನಿನ್ನ ಗರ್ಭಫಲ ಅಪ್ಪ ಈ ವರ್ಷ ಮುಟ್ತಾರೆ ಅಂತ ಹೇಳಿದರು. ಅಪ್ಪ ಹೇಳಿ ನಿಜ ಹಾಗೆ ಆಗುತ್ತೆ ಅಂತ ಭರವಸೆ ಇಟ್ಟ, ತಡವಾದರೂ ಪರವಾಗಿಲ್ಲ ದೇವರು ನನಗೆ ಕೊಡ್ತಾರೆ ಅಂತ ಹೇಳಿ ಅಪ್ಪನ ನಂಬ್ಕೊಂಡಾಗ, ಆಮೇಲೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ 3 ತಿಂಗಳು ಹಿಂದೆನೇ ಅಪ್ಪ ನನಗೆ ಒಂದು ಕನ್ಸಲ್ಲಿ ಬಂದಿದ್ರು. ಯಾಕೆಂದರೆ ಹಿಂಗೆ ಪುಟ್ಟು ರಾಜ್ಕುಮಾರಿನ ಎತ್ಕೊಂಡು ಫ್ರಾಕ್ ಹಾಕೊಂಡು ಅಪ್ಪ ಹೆಸರಿಡೋ ಥರ ದರ್ಶನ ನನಗೆ ತೋರಿಸಿದ್ರು. ಅಪ್ಪಂಗೆ ಬಂದು ನಾನು ಹೇಳ್ದೆ, ಅಪ್ಪ ನನಗೆ ಈ ಥರ ಕನ್ಸಲ್ಲಿ ಬಂದಿದ್ರಿ, ಅಪ್ಪ ಪಾಪನ ಎತ್ಕೊಂಡು ಹೆಸರಿಡ್ತಿದ್ರು ಅಂದರೆ ಸದ್ಯದಲ್ಲೇ ಆಗುತ್ತೆ ಮಗಳೇ ನಿನಗೆ ಅಂತ ಹೇಳಿದ್ರು. ಹಾಗೆ ಹೇಳ್ದಾಗ್ಲೇ ನನಗೆ ಪ್ರೆಗ್ನೆಂಟ್ ಆದೆ. ಅದಕ್ಕೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಲದು. ಯಾಕಂದರೆ ಬರಿದಾದ ಬಂದ ನನ್ನ ಬಾಳನ್ನು ದೇವರು ಸಂತೋಷವಾಗಿ ತುಂಬಿಸಿದ್ರು. ವಿಶೇಷವಾಗಿ ಅಮ್ಮನಿಗೆ ನಾನು ಎಷ್ಟು ಡ್ಯಾನ್ಸ್ ಹೇಳಿದ್ರು ಸಾಲದು. ಅಮ್ಮ ಯಾಕಂದರೆ ಮಗಳು ಥರನೇ ಹೋಗಿ ಅಳ್ತಾಯಿದ್ರು, ಅಳ್ಬೇಡ ಅಮ್ಮ, ನಿನಗೆ ದೇವ್ರು ಖಂಡಿತವಾಗ್ಲೂ ತುಂಬಿಸ್ತಾರೆ. ಒಂದಲ್ಲ ಒಂದು ಅಂತ ತಾಯಿ ಹೇಗೆ ಮಗುವನ್ನ ಸ್ಪಂದಿಸ್ತಾರೋ ಹಾಗೆ ನಾವು ಅಮ್ಮನ ಹತ್ರ ಪ್ರೇಯರ್ ಮಾಡಿಸ್ಕೊಳಕ್ಕೆ ಹೋದಾಗ ಅಮ್ಮ ಅದೇ ರೀತಿ ನಮ್ಮ ಕಷ್ಟ ಕೇಳೋದಾಗಲಿ, ಮತ್ತು ಅಳ್ಬೇಕಿದ್ರೆ ಆ ಕ್ಷಣಕ್ಕೆ ಸಮಾಧಾನ ಮಾಡೋದಾಗಲಿ, ಅಮ್ಮನ ಪ್ರೀತಿ ನಾವೆಂದೂ ಮರೆಯೋಕ್ಕಾಗಲ್ಲ. ಅಷ್ಟು ಅಮ್ಮ ಪ್ರೀತಿ ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಎಷ್ಟು ಡ್ಯಾನ್ಸ್ ಹೇಳಿದ್ರು ಸಾಲದು. ಕಿತ್ತಾಗೆ 9 ಪಾಯಿಂಟ್ ಬ್ಲಡ್ ಆಗಿಬಿಡ್ತು. ಹಾಸ್ಪಿಟಲ್ಗೆ ಹೋದರೆ ಇಲ್ಲ ಬ್ಲಡ್ ಹಾಕ್ಸೋ ಸಂದರ್ಭ ಬರ್ಬೋದೇನೋ ಅಂತ ಹೇಳಿ 2 ದಿವಸ ಬಿಟ್ಟು ಬನ್ನಿ ಅಂದರು. ಅಮ್ಮನೂ ಫೋನ್ ಮಾಡಿ ಹೇಳಿದೆ, ಇಲ್ಲ ಮಗಳೇ ಏನಾಗಲ್ಲ, ಹೋಗು, ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸುವಾಗ ನಿನಗೆ ಕರೆಕ್ಟ್ ಬ್ಲಡ್ ಇರುತ್ತೆ ಅಂತ ಹೇಳಿದ್ರು. 2 ದಿವಸಕ್ಕೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ನನಗೆ 11 ಪಾಯಿಂಟ್ ಬ್ಲಡ್ ಇತ್ತು. ಸ್ತೋತ್ರ ಹೇಳಿದ್ರು ಸಾಲದು. ನನಗೆ ಮಗು ಇರಲಿಲ್ಲ, 5 ವರ್ಷ ಆಯಿತು ಈ ಜೂನಿಗೆ. 5 ವರ್ಷದಿಂದ ಮಕ್ಕಳಿರಲಿಲ್ಲ ಅಂತ ನಾನು ಅದನ್ನ ಚಿಂತೆ ಮಾಡಿರಲಿಲ್ಲ. ಆದರೆ ಈಗ 1.5 ವರ್ಷದಿಂದ ಈ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋದರೆ, ಇವಳಿಗಿಂತ ಚಿಕ್ಕವಳಿಗೆ ಮಕ್ಕಳಿದೆ, ಇವಳಿಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಆ ಕ್ಷಣ ಬೇಜಾರು ಅನ್ನಿಸ್ತಿತ್ತು. ಆಮೇಲೆ ಗ್ರೇಸ್ ಮಿನಿಸ್ಟ್ರಿ ನನ್ನ ಗಂಡನೇ ಗಂಡನ ಬದುಕಿಸಿರುವಾಗ ನನಗೆ ಮಗು ಕೊಡೋದಿಲ್ವಾ, ಅದನ್ನು ಕೊಡ್ತಾರೆ ಅಂತ ಅಂದ್ಕೊಂಡು ಬಂದೆ. ಆದರೆ ಅಪ್ಪ ನನಗೆ 1.5 ವರ್ಷದಿಂದ ಪ್ರವಾದನೆ ಹೇಳಿದರು, ಮಗಳೇ ನಿನ್ನ ಗರ್ಭಫಲ ಅಪ್ಪ ಈ ವರ್ಷ ಮುಟ್ತಾರೆ ಅಂತ ಹೇಳಿದರು. ಅಪ್ಪ ಹೇಳಿ ನಿಜ ಹಾಗೆ ಆಗುತ್ತೆ ಅಂತ ಭರವಸೆ ಇಟ್ಟ, ತಡವಾದರೂ ಪರವಾಗಿಲ್ಲ ದೇವರು ನನಗೆ ಕೊಡ್ತಾರೆ ಅಂತ ಹೇಳಿ ಅಪ್ಪನ ನಂಬ್ಕೊಂಡಾಗ, ಆಮೇಲೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ 3 ತಿಂಗಳು ಹಿಂದೆನೇ ಅಪ್ಪ ನನಗೆ ಒಂದು ಕನ್ಸಲ್ಲಿ ಬಂದಿದ್ರು. ಯಾಕೆಂದರೆ ಹಿಂಗೆ ಪುಟ್ಟು ರಾಜ್ಕುಮಾರಿನ ಎತ್ಕೊಂಡು ಫ್ರಾಕ್ ಹಾಕೊಂಡು ಅಪ್ಪ ಹೆಸರಿಡೋ ಥರ ದರ್ಶನ ನನಗೆ ತೋರಿಸಿದ್ರು. ಅಪ್ಪಂಗೆ ಬಂದು ನಾನು ಹೇಳ್ದೆ, ಅಪ್ಪ ನನಗೆ ಈ ಥರ ಕನ್ಸಲ್ಲಿ ಬಂದಿದ್ರಿ, ಅಪ್ಪ ಪಾಪನ ಎತ್ಕೊಂಡು ಹೆಸರಿಡ್ತಿದ್ರು ಅಂದರೆ ಸದ್ಯದಲ್ಲೇ ಆಗುತ್ತೆ ಮಗಳೇ ನಿನಗೆ ಅಂತ ಹೇಳಿದ್ರು. ಹಾಗೆ ಹೇಳ್ದಾಗ್ಲೇ ನನ್ನ ಪ್ರೆಗ್ನೆಂಟ್ ಆದೆ. ಅದಕ್ಕೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಲದು. ಯಾಕಂದರೆ ಬರಿದಾದ ಬಂದ ನನ್ನ ಬಾಳನ್ನು ದೇವರು ಸಂತೋಷವಾಗಿ ತುಂಬಿಸಿದ್ರು. ವಿಶೇಷವಾಗಿ ಅಮ್ಮನಿಗೆ ನಾನು ಎಷ್ಟು ಡ್ಯಾನ್ಸ್ ಹೇಳಿದ್ರು ಸಾಲದು. ಅಮ್ಮ ಯಾಕಂದರೆ ಮಗಳು ಥರನೇ ಹೋಗಿ ಅಳ್ತಾಯಿದ್ರು, ಅಳ್ಬೇಡ ಅಮ್ಮ, ನಿನಗೆ ದೇವ್ರು ಖಂಡಿತವಾಗ್ಲೂ ತುಂಬಿಸ್ತಾರೆ. ಒಂದಲ್ಲ ಒಂದು ಅಂತ ತಾಯಿ ಹೇಗೆ ಮಗುವನ್ನ ಸ್ಪಂದಿಸ್ತಾರೋ ಹಾಗೆ ನಾವು ಅಮ್ಮನ ಹತ್ರ ಪ್ರೇಯರ್ ಮಾಡಿಸ್ಕೊಳಕ್ಕೆ ಹೋದಾಗ ಅಮ್ಮ ಅದೇ ರೀತಿ ನಮ್ಮ ಕಷ್ಟ ಕೇಳೋದಾಗಲಿ, ಮತ್ತು ಅಳ್ಬೇಕಿದ್ರೆ ಆ ಕ್ಷಣಕ್ಕೆ ಸಮಾಧಾನ ಮಾಡೋದಾಗಲಿ, ಅಮ್ಮನ ಪ್ರೀತಿ ನಾವೆಂದೂ ಮರೆಯೋಕ್ಕಾಗಲ್ಲ. ಅಷ್ಟು ಅಮ್ಮ ಪ್ರೀತಿ ಕೊಟ್ಟಿದ್ದಾರೆ ನಮಗೆ.
ಅದಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು. 5 ವರ್ಷ ಮಕ್ಳಿರ್ ನಾವು ಇದೊಂಥರ ಮಿರಾಕಲ್ ನಮಗೆ. ಅಮ್ಮ ಅಪ್ಪ ಪ್ರೇಯರ್ ಮಾಡುವಾಗ ನಿಜವಾಗ್ಲೂ ಮಿರಾಕಲ್. ಎಲ್ಲ ಎಷ್ಟೋ ಹಾಸ್ಪಿಟ್ಲ್ ತೋರಿಸಿದ್ರು, ಎಷ್ಟೋ ವರ್ಷ ಇದ್ರೂ ಮಕ್ಕಳಿಲ್ಲ ಅಂತಿರ್ತಾರೆ. ಆದರೆ ಅಪ್ಪನ ಹತ್ರ ನಾವು ಕೂತ್ಕೊಂಡು ಒಂದು ಕ್ಷಣ ಪ್ರೇಯರ್ ಮಾಡುವಾಗ ಅಪ್ಪ ನಮಗೆ ಕೊಟ್ಟಿದ್ದಾರೆ. ಅಪ್ಪ ಪ್ರೇಯರಿಂದನೇ ಅಪ್ಪ ಪ್ರತಿ ವಾರ ನಮ್ಮ ಅಪ್ಪನ ಹತ್ರ ಪ್ರೇಯರ್ ಮಾಡಿಸ್ಕೊಳಕ್ಕೆ ಬಂದಾಗ ಅಪ್ಪ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾಯಿದ್ರು. ಗರ್ಭಫಲ ಮುಟ್ಟುತ್ತೆ ಮಗಳೇ, ಎದುರು ಬೇಡ, ನಿಂಗೆ ಆಗುತ್ತೆ ಅಂತ ಹೇಳ್ತಾನೆ ಇದ್ರು. ಆದರೆ ನಾವು ಭರವಸೆ ಕಳ್ಕೊಳ್ಳಿಲ್ಲ. ತಡವಾದರೂ ದೇವರು ಘನವಾಗಿ ಕೊಡ್ತಾರೆ ಅಂತ. ಒಂದಿನ ನೈಟು ನಿಂಗೆ ಯೂಟ್ಯೂಬ್ ನೋಡ್ಬೇಕಾದ್ರೆ ನೈಟ್ ನೋಡಿ ಮಣಿಕಂಡೆ. ಆ ಟೈಮಲ್ಲಿ ನೀವು ಬಂದು ಮಗನೇ ನೀ ಎದುರುಬೇಡ, ನಾನು ನಾಳೆಗೆ ಬಾ, ನಾನು ಹುಷಾರು ಮಾಡ್ತೀನಿ, ನಿನಗೆ ಏನು ಎದುರುಬೇಡ ಅಂತ ಹೇಳಿದ್ರು. ಅದೇ ನಾಲ್ಗಿನ ಎಳೆದು ಹೊರಗಡೆ ಹಾಕಿ ಬೆಂಕಿ ಹಾಕಿ ಬರೆ ಇಟ್ಟಿದ್ದಾರೆ. ಮರಕ್ಕೆ ಕಟ್ಟಾಕಿ ಉಳುಗಳು ಬಿಟ್ಟಿದ್ದಾರೆ, ಇರುವೆಗಳು ಬಿಟ್ಟಿದ್ದಾರೆ. ರಾತ್ರಿಯೆಲ್ಲ ಮರಕ್ಕೆ ಕಟ್ಟಾಕಿ ಇಳಿಸಿದ್ದಾರೆ. ಇದೆಲ್ಲ ಮಾಡಿದ್ರು ಕೂಡ ಈ ಮಗಳ ವಿಶ್ವಾಸ ಮಾತ್ರ ಕಡಿಮೆ ಆಗಿಲ್ಲ. ದೇವರಿಂದ ಎಲ್ಲವೂ ಸಾಧ್ಯ 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 ನಂಬ್ಕೊಂಡೇ ಬಂದಿಲ್ಲಿ ಒಂದು ಬಿಡುಗಡೆ ಆಗಿ ಸೂಟು ಬೂಟ್ ಆಗಿ ಇಡೀ ಊರ್ನ ನೋಡಿದ್ರು. ಏನು ಸೂಟ್ ಹಾಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಕಂಡಿದ್ದಾರಪ್ಪ. ಸೂಟ್ ಹಾಕೊಂಡು ನೋಡಿ ಎಲ್ಲ ಪ್ರಸಾದ ಇದು ಇಷ್ಟೊಂದು ಬದಲಾಗಿದ್ದಾನ ಅಂತ ಎಲ್ಲ ಆಶ್ಚರ್ಯ ಪಡ್ತಾರೆ. ಬ್ಲೆಸ್ಸಿಂಗ್. ಸೈತಾನ್ ಎಷ್ಟು ಬಂಧನ ಆಗಿಡ್ತಾನೆ, ಆದ ದೇವರು ತನ್ನ ಮಕ್ಕಳ ಮೇಲೆ ಎಷ್ಟು ದೊಡ್ಡ ಯೋಜನೆ. ಆ ಯೋಜನೆ ನೋಡಿದ್ರ ಕುಟುಂಬ ಒಂದಾಯಿತು. ಇವಳು ತಾಯಿ ಆದ್ಲು, ಅವನು ತಂದೆ ಆದ, ಕರ್ತನಲ್ಲಿ ಬಂದಿದ್ದಾರೆ. ಎಲ್ಲ ಬ್ಲೆಸ್ಸಿಂಗ್ ಒಂದಾದ್ಮೇಲೆ ಒಂದು. ಇವಾಗ ಇವಳು ರಾಣಿಯಾಗಿ ನಾವು ಬಂದಾಗ ಅನ್ಕೊಂಡಿದ್ವಿ ನಮ್ಗೆ ಇಷ್ಟೊಂದು ಅದ್ಭುತ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಆದರೆ ನಮಗೆ ಇಲ್ಲಿಗೆ ಬಂದಮೇಲೆ ಒಂದಾದ್ಮೇಲೆ ಒಂದು ಅದ್ಭುತ ಅಷ್ಟೊಂದು ಆದಾಗ ಅನ್ನಿಸ್ತು. ನಮಗೆ ಏನು ಕೊಟ್ಟರು ಕಡಿಮೆನೇ. ಯಾಕೆ ಅಂದರೆ ಈ ಲಕ್ಷಾರ್ಗಟ್ಟಲೆ ಖರ್ಚು ಮಾಡಿದ್ರು ನಮಗೆ ಏನಂದರೆ ಏನೋ ಹುಷಾರಾಗಲಿಲ್ಲ. ಆದರೆ ಇಲ್ಲಿ ಏನಂದರೆ ಏನೋ ಕೇಳಿಲ್ಲ. ಆದರೂ ಪೂರ್ತಿಯಾಗಿ ಹುಷಾರಾಗಿ ಇವಾಗ ಸಂತೋಷವಾಗಿ ದೇವರು ನಿಲ್ಲಿಸಿದ್ದಾರೆ. ದೇವರು ಮತ್ತೊಮ್ಮೆ ಸಾಕ್ಷಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾವು ನೆನೆಸಿರಲಿಲ್ಲ ಈ ರೀತಿಯೂ ಸಾಕ್ಷಿ ಹೇಳ್ತೀವಿ ಅಂತ. ಒಂದಾದ್ಮೇಲೆ ಒಂದು ದೇವರು ಅದ್ಭುತ ಮಾಡಿದ್ದಾರೆ. ಇವತ್ತು ಇಲ್ಲಿ ನಿಂತ್ಕೊಂಡು ಸಾಕ್ಷಿನ ಸಂತೋಷವಾಗಿ ದೇವರು ಹೇಳೋಕೆ ಅವಕಾಶ ಕೊಟ್ಟಿದ್ದಾರೆ ಅಂದರೆ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಯಾಕೆ ಅಂದರೆ ಈ ಸಭೆಗೆ ಬರಬೇಕಿದ್ರೆ ಎಷ್ಟು ಕಣ್ಣೀರಿನಿಂದ ವೇದನೆಯಿಂದ ಅಪ್ಪ ನಾವು ಜೀವಂತವಾಗಿ ಇರೋದೇ ಇಲ್ವೇನೋ ಅಂದ್ಕೊಂಡು ಬಂದ್ವಿ. ಆದರೆ ದೇವರು ಜೀವಂತವಾಗಲ್ಲ, ನಮಗೆ ಇನ್ನೂ ಅದ್ಭುತದ ಮೇಲೆ ಅದ್ಭುತ ಸಂತೋಷ ಅಂದರೆ ಹೇಗಿರುತ್ತೆ ಅಂತ ನಮಗೆ ಜೀವನ ಕೊಟ್ಟಿದ್ದಾರೆ ಅಪ್ಪ. ಯಾಕಂದರೆ ಒಂದು ಸಮಯದಲ್ಲಿ ಇವಾಗಲೂ ಹೇಳ್ಬೇಕಿದ್ರೆ ನಾವು ಇರ್ತೀವೋ ಜೊತೆಯಲ್ಲಿ, ಡೈವರ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ ಅಂತ ನಾವು ಹಾಗೆ ಅಂದ್ಕೊಂಡಿದ್ವಿ. ಯಾಕೆ ಅಂದರೆ ಮದುವೆ ಆಗಿ ಎಲ್ರಿಗೂ ಇಲ್ಲಿ ಇರೋರಿಗೆಲ್ಲ ಗೊತ್ತು ಇವರಿಗೆ ಎಷ್ಟು ಹುಷಾರಿಲ್ದಲೇ ಅವ್ರು ಯಾವ ರೀತಿ ಉಳ್ಕೊಂಡ್ರು ಅಂತ ಇಲ್ಲಿ ಇರೋರೆಲ್ಲ ನೋಡಿದ್ದೀರಾ. ಆದರೆ ನಾವು ನೋಡಬೇಕಿದ್ರೆ ಜೊತೆಲಿದ್ದಾಗ ಅನಿಸುತ್ತೆ ಯಾರಿಗೆ ಬೇಕಪ್ಪ ಈ ಕಷ್ಟ ಎಲ್ಲ ಬೇಡ ಅಂತ ಅನಿಸುತ್ತೆ. ಆದರೆ ನಾವು ಸಾಯಬೇಕಾಗಿದ್ದ ನಮ್ಮನ್ನು ದೇವರು ಮತ್ತೆ ನಮ್ಗೆ ಜೀವಂತವಾಗಿ ಕರ್ಕೊಬಂದರು ಇಲ್ಲಿಗೆ. ಅದಕ್ಕೆ ಕಾರಣ ಗ್ರೇಸ್ ಮಿನಿಸ್ಟ್ರಿನೇ. ಒಂದಲ್ಲ ಒಂದು ಬೆಟ್ಟ ಗುಡ್ಡ ಏನೂ ಅಲ್ಲ, ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲೆಲ್ಲ ಹೋಗಿದ್ವಿ. ಆದರೆ ಅಲ್ಲೆಲ್ಲ ಹೋದ್ರೂ ಎಲ್ಲೂ ಹುಷಾರಾಗಲಿಲ್ಲ. ಇವ್ರಿಗೆ ಜಾಸ್ತಿ ಆಗ್ತಿತ್ತ ಹೊರತು ಇವ್ರು ಕಡಿಮೆ ಆಗ್ತಾನೆ ಇರಲಿಲ್ಲ. ಇವ್ರ ಮೈ ಮೇಲೆ ಬಂದುಬಿಡೋದು, ಬಂದರೆ ಇಲ್ಲ ನಾನು ಬಿಡೋದಿಲ್ಲ, ಇವನನ್ನು ಕರ್ಕೊಂಡು ಹೋಗ್ತೀನಿ ಅಂತ ಆ ಥರ ಸೈತಾನಿನ ಕಾಟ ಅವ್ರ ಮೇಲೆ ಇತ್ತು. ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲೆಲ್ಲ ಕರ್ಕೊಂಡು ಹೋದ್ರೆ ಹೊಡಿಯೋದು ಬಡಿಯೋದು, ಮರಕ್ಕೆಲ್ಲ ಕಟ್ಟಿ ಸುಟ್ಟಿದ್ದಾರೆ, ನಾಲಿಗೆ ಎಲ್ಲನೂ, ಕೈ ಕಾಲು ಎಲ್ಲ. ಯಾಕೆಂದರೆ ಅಂಥ ನೋವಲ್ಲೂ ಕೂಡ ದೇವ್ರನ್ನ, ಯಾಕೆಂದರೆ ಆ ನೋವಲ್ಲಿ ಇವರು ಸಾಯ್ತಾರೆ ಅಂದ್ಕೊಂಡಿದ್ವಿ, ಸಾಯೋ ಸ್ಥಿತಿಗೆ ಬಂದಿದ್ರು. ಯಾವ ಥರ ಆಗೋಗಿದ್ರು ಅಂದರೆ ಮನುಷ್ಯ ಉಳಿಯೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡಿದ್ವಿ, ಆ ಥರ ಆಗಿದ್ರು. ಆದರೆ ದೇವರು ನಿಜವಾಗ್ಲೂ ನಮ್ಮನ್ನು ಕರೆದು ದೇವರು ನಮ್ಮನ್ನು ಒಪ್ಕೊಂಡು ಸಂತೋಷ ಕೊಡಲಿಲ್ಲ ಅಂದರೆ ಇವತ್ತು ನಾವಿಲ್ಲಿ ನಿಂತಿರಲಿಲ್ಲ, ನಾವನ್ನ ಮತ್ತೆ ಸಾಕ್ಷಿ ಹೇಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಕಡೆನೂ ಹೋದ್ರು, ಇವ್ರನ್ನ ಇಲ್ಲ ನಾನು ಉಳಿಯೋದಿಲ್ಲ, ನಾವು ವಿಷ ತೊಗೊಂಡು ಕುಡ್ದುಬಿಡೋಣ, ಯಾರು ನೋಡ್ಕೋತಾರೆ ನಮ್ಮನ್ನು, ನಾವು ಬದುಕಿರೋದೇ ಬೇಡ ಅಂತ ಹೇಳ್ತಾಯಿದ್ರು. ನಮ್ಮ ಮನೇಲಿ ಹಂಗಂತ ಇದ್ರು, ಇಷ್ಟೊಂದು ಕಣ್ಣೀರು ಇಷ್ಟೊಂದು ವೇದನೆ ಯಾಕೆ ಬೇಕು, ಬಿಡಿಸಿ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರು. ಆದರೆ ನಾನು ಹೇಳಿದೆ ಇನ್ನೊಂದು ಅವಕಾಶ ಕೊಡಿ ನನಗೆ, ನೋಡೋಣ ಇನ್ನು 15 ದಿವಸದಲ್ಲಿ ಅವ್ರು ಏನಾದರೂ ಸ್ವಲ್ಪ ಬದಲಾವಣೆ ಆಗಲಿಲ್ಲ ಅಂದರೆ ನಿಜವಾಗ್ಲೂ ನಾನು ಬಿಟ್ಬಿಟ್ಟು ಬರ್ತೀನಿ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ಒಂದು ಕ್ಷಣನೂ ನೆಮ್ಮದಿನೇ ಇರಲಿಲ್ಲ. ಜೀವನ ಯಾಕಪ್ಪ ಬೇಕು, ಎಲ್ಲರೂ ಆಡ್ಕೊಂಡು ನಗೋರು, ನಾನು ಎಲ್ಲರಿಗೂ ಕೆಟ್ಟವಳಾಗ್ಬಿಟ್ಟೆ ಒಂದು ಕ್ಷಣಕ್ಕೆ. ಆದರೆ ದೇವರು ಎಷ್ಟು ಅವಮಾನಗಳ ನಡುವೆ ನನಗೆ ಸನ್ಮಾನ ಮಾಡಿದ್ದಾರೆ. ಅದು ತಪ್ಪಾಗೋದಿಲ್ಲ ಸನ್ಮಾನ ಮಾಡಿದ್ದಾರೆ ಅಂದರೆ. ಯಾಕೆಂದರೆ ಎಷ್ಟೊಂದು ಅಂದರೆ
ಈ ಮದುವೆ ಆಗಿ ಒಂದು ವಾರಕ್ಕೇನೆ ಅಯ್ಯೋ ಯಾರಿಗೆ ಬೇಕಪ್ಪ ಇದು ಅಂತ ನನಗಿಂತ ಮನೆಯವರೆಲ್ಲರೂ ಕುಟುಂಬದವ್ರೆಲ್ಲರೂ ಕಣ್ಣೀರು ಹಾಕೋಕೆ ಶುರು ಮಾಡಿದ್ರು. ಅವಾಗ ಅನ್ನಿಸ್ತಾ ಇತ್ತು ಯಾಕೆ ಬದುಕಿರಬೇಕು, ಯಾಕೆ ಈ ಜೀವನ ಬೇಕು, ಸತ್ಬಿಟ್ರೆ ಸಾಕಲ್ವಾ ನೆಮ್ಮದಿ ಆಗುತ್ತೆ ಅಂತ. ಆದರೆ ಒಂದು ಕ್ಷಣ ದೇವರು ನಮ್ಮ ಮನೆ ಹತ್ರ ಇರೋ ಹತ್ರ ನಮ್ಮ ಚಿಕ್ಕದೊಂದು ಚರ್ಚ್ ಇತ್ತು, ಅಲ್ಲೊಂದು ಹಾಡು ಕೇಳ್ತಾ ಇದ್ರೆ ನಂಗೆ ಸಮಾಧಾನ ಅನ್ನಿಸ್ತಾ ಇತ್ತು. ನಾವು ಯಾಕೆ ಏನೋ ಒಂಥರ ಈ ಹಾಡಲ್ಲೇ ಇಷ್ಟೊಂದು ಸಮಾಧಾನ ಇದೆಯಲ್ಲ. ಆದರೆ ನಾವು ಇವ್ರನ್ನ ಹುಡಿಕೊಂಡು ಇವರೇ ತೋರಿಸಿದ್ದು, ನಮಗೆ ಗೊತ್ತಿರಲಿಲ್ಲ ಗ್ರೇಸ್ ಮಿನಿಸ್ಟ್ರಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಪ್ಪ ಅಮ್ಮನೂ ನಾವು ನೋಡಿಲ್ಲ. ಆದರೆ ಇವರು ನನ್ನ ಕನಸಲ್ಲಿ ಅಪ್ಪ ಬರ್ತಿದ್ದಾರೆ, ಬಾ ಮಗನೇ ನಾನು ಹುಷಾರು ಮಾಡ್ತೀನಿ, ಇಲ್ಲಿಗೆ ಬಾ ಅಂತ ಹೇಳ್ತಾ ಇದ್ದಾರೆ ಅಂತ ಯೂಟ್ಯೂಬಲ್ಲಿ ತೋರಿಸಿದ್ರು, ಇವರೇ ನೋಡು ಅಂತ. ಆಮೇಲೆ ಹುಡಿಕೊಂಡು ಬಂದ್ವಿ. ಫುಲ್ ಲಾಸ್ಟ್ 5:30 ಆಗೋಗಿತ್ತು. ಇನ್ನು ಇಬ್ಬರೇ ಇದ್ದರು. ನಾವು ಬಂದಲ್ಲಿ ಕೌಂಟ್ರಲ್ಲಿ ಕೇಳಿದಾಗ ಫಸ್ಟ್ ಹೋಗಿ ಅಪ್ಪ ಹೋಗ್ಬಿಡ್ತಾರೆ ಅಂತ. ಅಪ್ಪನ ಹತ್ರ ಬಂದ ತಕ್ಷಣವೇ ಹೇಳಿದರು, ಇವನಿಗೆ 25 ವರ್ಷದಿಂದ ನಮಗೆ ಚಿಕ್ಕ 12 ವರ್ಷ ಹುಡುಗ ಇದ್ದಾಗಲಿಂದನೂ ಇವನಿಗೆ ಸೈತನ್ ಕಾಟ ಇದೆ, ಇವನು ಈಗ ಬಂದಿರೋದು ಒಂದು 2 ತಿಂಗಳು ತಡ ಆಗಿದ್ರು, ಇವನು ಉಳಿತಾ ಇರಲಿಲ್ಲ, ಸಾಯ್ತಾ ಇದ್ದ ಅಂತ ಅಪ್ಪ ಹೇಳಿದ್ರು. ಆದರೆ ಅವತ್ತೊಂದು ಭರವಸೆ ಕೊಟ್ಟರು, ಅಳ್ಬೇಡ ಮಗಳೇ, ನೀನು ಇಷ್ಟೊಂದು ಅಳ್ತಾ ಇದೆಯಲ್ವಾ, ಅವನು ಯಾವುದೇ ಕಾರಣಕ್ಕೂ ಅವನು ಈಗ ಯಾವ ರೀತಿ ಇದನ್ನೋ ಅದನ್ನು ನಾನು ಬದಲಾವಣೆ ಮಾಡ್ತೀನಿ, ಪೂರ್ತಿಯಾಗಿ ನಾನು ಬಿಡುಗಡೆ ಮಾಡ್ತೀನಿ ಅಂತ ಅಪ್ಪ ಹೇಳಿದ್ರು. ಅಪ್ಪಂಗೆ ನಾವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದರೆ ಎಷ್ಟೋ ಜನ ಕಣ್ಣೀರನ್ನು ಒರೆಸಿದ್ದಾರೆ. ಅಪ್ಪಂಗೆ ಐಸಾಕ್ ಬ್ರದರ್ ಮತ್ತು ಮೋಸಸ್ ಬ್ರದರ್ ಇಬ್ಬರೇ ಮಕ್ಕಳಲ್ಲ, ನಾವೆಲ್ಲರೂ ಮಕ್ಕಳು. ಯಾಕೆಂದರೆ ಅವ್ರನ್ನೇ ಒಂಥರ ನಮ್ಮನೊಂಥರ ನೋಡಲ್ಲ, ಪ್ರೀತಿ ಎಲ್ರಿಗೂ ಒಂದೇ ಥರ ತೋರಿಸ್ತಾರೆ ಅಪ್ಪ. ಅದು ತುಂಬ ಖುಷಿ. ಆಮೇಲೆ ಪ್ರಸಾದ್ ಅವ್ರಿಗೆ ಮತ್ತೆ ಒಂದೊಂದು ಸಲ ಬಿಡುಗಡೆ ಮಾಡಿದರೆ ಮತ್ತೆ ಬರ್ತಿದ್ರೆ ಅಪ್ಪ ಹೇಳ್ತಿರೋ, ನೀನು ಎದ್ರು ಬೇಡ ಪ್ರಸಾದ್, ಏನೇ ಆದರೂ ನಾನು ಇದ್ದೀನಿ, ನಾನು ಹುಷಾರು ಮಾಡ್ತೀನಿ ಅಂತ ಅಪ್ಪ ಹೇಳ್ತಾ ಇದ್ರು. ಅಪ್ಪ ಅಂತೂ ಒಂದು ಕ್ಷಣ ನಮ್ಮನ್ನು ಬಿಟ್ಟಿಲ್ಲ. ಯಾಕೆಂದರೆ ಬಂದರೂ ಸರಿ ಅಷ್ಟೇ, ಪ್ರಸಾದ್ ಹೇಗಿದ್ದೀಯಾ, ನಾನು ಹುಷಾರು ಮಾಡ್ತೀನಿ, ಎದ್ರು ಬೇಡ ಅಂತ. ಇಲ್ಲಿ ಮುಂದೆ ಕರೆದು ಪ್ರೇಯರ್ ಮಾಡ್ತಾಯಿದ್ರು, ಇನ್ನೂ ಜಾಸ್ತಿ ಆಗೋಯ್ತು ಇವರಿಗೆ. ಆದರೆ ಅಪ್ಪನ ಹತ್ರ ಪ್ರೇಯರ್ ಮಾಡ್ಕೊಂಡು ಬಂದೆ, ಅಪ್ಪ ಈ ದಿನ ನನ್ನ ಗಂಡನಿಗೆ ಸಂಪೂರ್ಣವಾಗಿ ಬಿಡುಗಡೆ ಸಿಗೋದಕ್ಕಾಗಿ ಸ್ತೋತ್ರ ಅಪ್ಪ ಮುಂದೆ ಕರೆದು ಸಂಪೂರ್ಣವಾಗಿ ಅವ್ರನ್ನ ಬಿಡುಗಡೆ ಮಾಡಲಿ ಅಪ್ಪ ಅಂತ. ಆದರೆ ಅಪ್ಪ ಕರಿಬೇಕಿದ್ರೇ ಹೇಳಿದ್ರು, ಮಗನೇ ಮುಂದೆ ಬಾ ಪ್ರಸಾದ್, ಈ ದಿನ ಸಂಪೂರ್ಣವಾಗಿ ನಿನಗೆ ಬಿಡುಗಡೆ ಸಿಗುತ್ತೆ ಅಂತ. ಆ ಬಿಡುಗಡೆ ಸಿಗೋ ಸಮಯದಲ್ಲಿ ಅವ್ರನ್ನ 5-10 ಜನ ಹಿಡಿದ್ರು ಕೂಡ ಅವ್ರನ್ನ ಹಿಡಿಯೋಕ್ಕಾಗಲಿಲ್ಲ. ಅಷ್ಟೊಂದು ಹಿಡಿದ್ರು ಹಾರಾಡಿ ಇಲ್ಲೆಲ್ಲ ಚೀರಾಡಿ ಅಷ್ಟೊಂದು ಇದು ಮಾಡಾದ್ಮೇಲೆ ಹೇಳಿದ್ರು, ಮನುಷ್ಯರು ಅಂದರೆ ಈಗಲೂ ಇರ್ತಾರಾ ಅಂತ ಹೇಳಿ ನನಗೆ ಈಗ ಅನಿಸ್ತಾ ಇದೆ ನನಗೆ ಅಂತ ಹೇಳಿದ್ರು. ಯಾಕೆಂದ್ರೆ ಅವ್ರು 2 ವರ್ಷದಿಂದ ಕಣ್ಣು ಮುಚ್ಚಿ ನಿದ್ರೆ ಮಾಡಿರಲಿಲ್ಲ, ಅವರಷ್ಟು ಗೋಳಾಟ, ಅಷ್ಟೊಂದು ಕಣ್ಣೀರು. ಹೌದು ಅಪ್ಪ, 2 ವರ್ಷ ಯಾವಾಗ ನೋಡಿದ್ರು ಆಗ್ತಾ ಇಲ್ಲ, ನನಗೆ ಮೈಕೈ ನೋವು, ನನಗೆ ತುಂಬ ಭಾರ ಅನ್ನಿಸ್ತಿದೆ ಅಂತ. ಆದರೆ ಇಲ್ಲಿ ಬಿಡುಗಡೆ ಆದ ದಿನ ಹೇಳಿದ್ರು, ಒಂಥರ ಮೈಯೆಲ್ಲ ಫ್ರೀ ಆಗಿದೆ ನನಗೆ, ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಮತ್ತೆ ಅವತ್ತು ರಾತ್ರಿಯಿಂದ ಸಂಪೂರ್ಣವಾಗಿ ನಿದ್ರೆ ಮಾಡಿದ್ರು, ಚೆನ್ನಾಗಿ ನಿದ್ರೆ ಮಾಡಿದ್ರು. ನಾನು ನಿದ್ರೆ ಬರ್ತಾ ಇದೆ ಇವಾಗ ಚೆನ್ನಾಗೆ ಅಂತ ಹೇಳಿ. ಯಾಕೆಂದರೆ ಇವತ್ತಿಷ್ಟು ಖುಷಿಯಿಂದ ಸಾಕ್ಷಿ ಹೇಳಲಿಕ್ಕೆ ಕಾರಣ ಗ್ರೇಸ್ ಮಿನಿಸ್ಟ್ರಿ. ನಾವು ಹುಡಿಕೊಂಡು ಬರಲಿಲ್ಲ ಅಂದಿದ್ರೆ, ಅಪ್ಪ ಇವ್ರ ಕನಸಿಗೆ ಬಂದಿಲ್ಲ ಅಂದರೆ ಇವತ್ತಿಲ್ಲಿ ನಿಂತ್ಕೊಂಡು ಸಾಕ್ಷಿ ನಾವು ಹೇಳ್ತಾ ಇರಲಿಲ್ಲ. ಹಂಗೆ ಇಲ್ಲಿಗೆ ಬಂದ ಕ್ಷಣ ಅಪ್ಪ ಹೇಳಿದ್ರು, ಮಗಳೇ ನಿನಗೆ ಇವಾಗ ಏನಂತ ಕಣ್ಣೀರಲ್ಲಿ ಬಂದಿದೆಯೋ ಒಂದಾದ್ಮೇಲೆ ನಿಮ್ಗೆ ಸಂತೋಷ ತುಂಬುತ್ತೆ ನಿಮ್ಮ ಕುಟುಂಬದಲ್ಲಿ ಅಂತ ಹೇಳಿದ್ರು. ಅದಕ್ಕೆ ಅಪ್ಪ ಹೇಳ್ದಾಗೆ ಆಯಿತು ನಮಗೆ. ಅಪ್ಪ ಯಾಕೆಂದರೆ ಹೇಳೋದು, ನನಗೆ ಮಗು ಇರಲಿಲ್ಲ, 5 ವರ್ಷ ಆಯಿತು ಈ ಜೂನಿಗೆ, 5 ವರ್ಷದಿಂದ ಮಕ್ಕಳಿರಲಿಲ್ಲ ಅಂತ ನಾನು ಅದನ್ನ ಚಿಂತೆ ಮಾಡಿರಲಿಲ್ಲ. ಆದರೆ ಈಗ 1.5 ವರ್ಷದಿಂದ ಈ ಫ್ಯಾಮಿಲಿ ಫಂಕ್ಷನ್ಗೆಲ್ಲ ಹೋದರೆ, ಇವಳಿಗಿಂತ ಚಿಕ್ಕವಳಿಗೆ ಮಕ್ಕಳಿದೆ, ಇವಳಿಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಆದರೆ ಆ ಕ್ಷಣ ಬೇಜಾರು ಅನ್ನಿಸ್ತಿತ್ತು. ಆಮೇಲೆ ಗ್ರೇಸ್ ಮಿನಿಸ್ಟ್ರಿ ನನ್ನ ಗಂಡನೇ ಗಂಡನ ಬದುಕಿಸಿರುವಾಗ ನನಗೆ ಮಗು ಕೊಡೋದಿಲ್ವಾ, ಅದನ್ನು ಕೊಡ್ತಾರೆ ಅಂತ ಅಂದ್ಕೊಂಡು ಬಂದೆ. ಆದರೆ ಅಪ್ಪ ನನಗೆ 1.5 ವರ್ಷದಿಂದ ಪ್ರವಾದನೆ ಹೇಳಿದರು, ಮಗಳೇ ನಿನ್ನ ಗರ್ಭಫಲ ಅಪ್ಪ ಈ ವರ್ಷ ಮುಟ್ತಾರೆ ಅಂತ ಹೇಳಿದರು. ಅಪ್ಪ ಹೇಳಿ ನಿಜ ಹಾಗೆ ಆಗುತ್ತೆ ಅಂತ ಭರವಸೆ ಇಟ್ಟ, ತಡವಾದರೂ ಪರವಾಗಿಲ್ಲ ದೇವರು ನನಗೆ ಕೊಡ್ತಾರೆ ಅಂತ ಹೇಳಿ ಅಪ್ಪನ ನಂಬ್ಕೊಂಡಾಗ, ಆಮೇಲೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋಕ್ಕಿಂತ 3 ತಿಂಗಳು ಹಿಂದೆಯೇ ಅಪ್ಪ ನನಗೆ ಒಂದು ಕನ್ಸಲ್ಲಿ ಬಂದಿದ್ರು. ಯಾಕೆಂದರೆ ಹಿಂಗೆ ಪುಟ್ಟು ರಾಜ್ಕುಮಾರಿನ ಎತ್ಕೊಂಡು ಫ್ರಾಕ್ ಹಾಕೊಂಡು ಅಪ್ಪ ಹೆಸರಿಡೋ ಥರ ದರ್ಶನ ನನಗೆ ತೋರಿಸಿದ್ರು. ಅಪ್ಪಂಗೆ ಬಂದು ನಾನು ಹೇಳ್ದೆ, ಅಪ್ಪ ನನಗೆ ಈ ಥರ ಕನ್ಸಲ್ಲಿ ಬಂದಿದ್ರಿ, ಅಪ್ಪ ಪಾಪನ ಎತ್ಕೊಂಡು ಹೆಸರಿಡ್ತಿದ್ರು ಅಂದರೆ ಸದ್ಯದಲ್ಲೇ ಆಗುತ್ತೆ ಮಗಳೇ ನಿನಗೆ ಅಂತ ಹೇಳಿದ್ರು. ಹಾಗೆ ಹೇಳ್ದಾಗ್ಲೇ ನನ್ನ ಪ್ರೆಗ್ನೆಂಟ್ ಆದೆ. ಅದಕ್ಕೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಲದು. ಯಾಕಂದರೆ ಬರಿದಾದ ಬಂದ ನನ್ನ ಬಾಳನ್ನು ದೇವರು ಸಂತೋಷವಾಗಿ ತುಂಬಿಸಿದ್ರು. ವಿಶೇಷವಾಗಿ ಅಮ್ಮನಿಗೆ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ಅಮ್ಮ ಯಾಕಂದರೆ ಮಗಳು ಥರನೇ ಹೋಗಿ ಅಳ್ತಾ ಇದ್ರು, ಅಳ್ಬೇಡ ಅಮ್ಮ, ನಿನಗೆ ದೇವ್ರು ಖಂಡಿತವಾಗ್ಲೂ ತುಂಬಿಸ್ತಾರೆ. ಒಂದಲ್ಲ ಒಂದು ಅಂತ ತಾಯಿ ಹೇಗೆ ಮಗುವನ್ನ ಸ್ಪಂದಿಸ್ತಾರೋ ಹಾಗೆ ನಾವು ಅಮ್ಮನ ಹತ್ರ ಪ್ರೇಯರ್ ಮಾಡಿಸ್ಕೊಳಕ್ಕೆ ಹೋದಾಗ ಅಮ್ಮ ಅದೇ ರೀತಿ ನಮಗೆ ಕಷ್ಟ ಕೇಳೋದಾಗಲಿ, ಮತ್ತು ಅಳ್ಬೇಕಿದ್ರೆ ಆ ಕ್ಷಣಕ್ಕೆ ಸಮಾಧಾನ ಮಾಡೋದಾಗಲಿ, ಅಮ್ಮನ ಪ್ರೀತಿ ನಾವೆಂದೂ ಮರೆಯೋಕ್ಕಾಗಲ್ಲ. ಅಷ್ಟು ಅಪ್ಪ ಅಮ್ಮ ಪ್ರೀತಿ ಕೊಟ್ಟಿದ್ದಾರೆ ನಮಗೆ. ಅದಕ್ಕೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ಇದ್ದಾಗೆ 9 ಪಾಯಿಂಟ್ ಬ್ಲಡ್ ಆಗಿಬಿಡ್ತು.
ಹಾಸ್ಪಿಟಲ್ಗೆ ಹೋದರೆ ಇಲ್ಲ ಬ್ಲಡ್ ಹಾಕ್ಸೋ ಸಂದರ್ಭ ಬರ್ಬೋದೇನೋ ಅಂತ ಹೇಳಿ 2 ದಿವಸ ಬಿಟ್ಟು ಬನ್ನಿ ಅಂದರು. ಅಮ್ಮನೂ ಫೋನ್ ಮಾಡಿ ಹೇಳ್ದೆ, ಇಲ್ಲ ಮಗಳೇ ಏನಾಗಲ್ಲ ಹೋಗು, ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸುವಾಗ ನಿನಗೆ ಕರೆಕ್ಟ್ ಬ್ಲಡ್ ಇರುತ್ತೆ ಅಂತ ಹೇಳಿದ್ರು. 2 ದಿವಸಕ್ಕೆ ಹೋಗಿ ಬ್ಲಡ್ ಟೆಸ್ಟ್ ಮಾಡಿದ್ರೆ ನನಗೆ 11 ಪಾಯಿಂಟ್ ಬ್ಲಡ್ ಇತ್ತು. ಎಷ್ಟೇ ಸ್ತೋತ್ರ ಹೇಳಿದ್ರು ಸಾಲದು. ನನಗೆ ಡೆಲಿವರಿ ಡೇಟ್ ಮುಗ್ದು 15 ದಿವಸ ಆದರೂ ನನಗೆ ಪೇನ್ ಬಂದಿಲ್ಲ. ಡೈಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು ಕರ್ಕೊಬರೋದು ಮಾಡ್ತಾನೆ ಇದ್ದಾರೆ. ಆದರೆ ಒಂದೊಂದು ಕ್ಷಣದಲ್ಲೂ ದೇವರು ನನ್ನನ್ನು ಆಸ್ಪತ್ರೆಯಲ್ಲಿ ಯಾವ ಥರ ನೋವು ಬಂತು ಅಂದರೆ ಅಪ್ಪ ನಾನು ಉಳಿಯೋದೇ ಇಲ್ಲ ಅಂದ್ಕೊಂಡಿದ್ದೆ. ಇಡೀ ವಾರ್ಡವರೆಲ್ಲ ಸುತ್ತ ತುಂಬ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಅಷ್ಟರೊಳಗಡೆ ನಿದ್ರೆ ಇಂಜೆಕ್ಷನ್ ಕೊಟ್ಟು ನನಗೆ ನಿದ್ರೆ ಬರೆಸ್ಬಿಟ್ರು. ಎದೊಳಕ್ಕಾಗ್ತಾ ಇಲ್ಲ, ತಿರುಗಿ ನೋಡೋಕ್ಕಾಗ್ತಾ ಇಲ್ಲ. ಕಣ್ಣು ಮುಚ್ಚಿದ ಅಷ್ಟೇ ಗೊತ್ತು, ನಾನು ಮತ್ತೆ ಕಣ್ಣು ಬಿಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಸುತ್ತ ಹಿಂಗೆ ನೋಡಿ ನನಗೆ ಹೇಗೆ ನಿದ್ರೆ ಬಂತು ಅಂತ ಗೊತ್ತಿಲ್ಲ. ಮತ್ತೆ ಕ್ಷಣ 1-2 ಅವರ್ ಆದಮೇಲೆ ಎಚ್ಚರ ಆದಮೇಲೆ ಗೊತ್ತಾಯಿತು ನಾನು ಬದುಕಿದ್ದೀನಿ ಅಂತ. ಯಾಕೆಂದರೆ ದೇವರು ಸಾವಿನ ಅಂಚಿನಲ್ಲಿ ಇದ್ದಾಗಲೂ ನನ್ನನ್ನು ಆರಿಸಿ ಕರ್ಕೊಬಂದಿದ್ದಾರೆ. ಆಮೇಲೆ ಪಾಪು ಹುಟ್ಟಿದ ಮೇಲೆ ಪಾಪುಗೂ ಅಷ್ಟೇ ಶೋಧನೆ ಶುರು ಆಗೋಗ್ಬಿಡ್ತು. 5 ದಿವಸ ಪಾಪು ಮನೆಗೆ ಡಿಸ್ಚಾರ್ಜ್ ಮಾಡಿ ಕರ್ಕೊಬಂದಿದ್ದೀವಿ. ಪಾಪುಗೆ ಹಾಲೇ ಬಿಟ್ಬಿಡ್ಲು, ಕುಡಿಯೋದು, ಅಳೋದು ಫುಲ್ಲು ಅಳ್ತಾನೆ ಇದ್ದಾಳೆ. 3 ದಿವಸ ಅಮ್ಮಂಗೆ ಡೈಲಿ ಫೋನ್ ಮಾಡಿದ್ರು ನಾನು ಪ್ರೇಯರಲ್ಲಿ ಇದ್ದೀನಿ ಮಗಳೇ, ಏನೂ ಆಗಲ್ಲ, ಎದುರು ಬೇಡ ಅಂತ. ಆದರೂ ತುಂಬ ಅಳೋದು, ಒಂದು ಕ್ಷಣ ಕೂಡ ನಿದ್ರೆ ಮಾಡ್ತಾ ಇರಲಿಲ್ಲ. ಆದರೆ ಅಮ್ಮನಿಗೂ ಹೇಳ್ಬೇಕಿದ್ರೆ ಅವಾಗ ಒಂದು ಕ್ಷಣ ಅನ್ನಿಸ್ತು. ಅಪ್ಪನಿಗೆ ಅಲ್ಲೇ ಕೂತ್ಕೊಂಡು ಪ್ರೇಯರ್ ಮಾಡ್ಕೊಂಡೆ, ಅಪ್ಪ ನನ್ನ ಮಗಳು ಹಾಲು ಕುಡಿಯೋದು ದೇವರೇ ಎಲ್ಲ ಶೋಧನೆಗಳಿಂದ ಬಿಡಿಸಪ್ಪ, ಆ ಮಗುಗೆ ಯಾವುದೇ ರೀತಿ ಯಾವ ಮಾಟ ಮಂತ್ರವನ್ನು ಆ ಮಗುಗೆ ತಗಲಬಾರ್ದಪ್ಪ ಅಂತೇಳಿ ಪ್ರೇಯರ್ ಮಾಡಬೇಕಿದ್ರೆ ನನಗೆ. ಆದರೆ ಅರ್ಕೆ ಮಾಡ್ಕೊಂಡಿದ್ದು ರಾತ್ರಿಯಿಂದಾನೇ ಪಾಪು ಹಾಲು ಕುಡಿಯೋಕೆ ಶುರು ಮಾಡಿದ್ಲು. 5 ವರ್ಷ ಮಕ್ಳಿರ್ ನಾವು ಇದೊಂಥರ ಮಿರಾಕಲ್ ನಮಗೆ. ಅಮ್ಮ ಅಪ್ಪ ಪ್ರೇಯರ್ ಮಾಡುವಾಗ ನಿಜವಾಗ್ಲೂ ಮಿರಾಕಲ್. ಎಲ್ಲ ಎಷ್ಟೋ ಹಾಸ್ಪಿಟ್ಲ್ ತೋರಿಸಿದ್ರು, ಎಷ್ಟೋ ವರ್ಷ ಇದ್ರು ಮಕ್ಕಳಿಲ್ಲ ಅಂತಿರ್ತಾರೆ. ಆದರೆ ಅಪ್ಪನ ಹತ್ರ ನಾವು ಕೂತ್ಕೊಂಡು ಒಂದು ಕ್ಷಣ ಪ್ರೇಯರ್ ಮಾಡುವಾಗ ಅಪ್ಪ ನಮಗೆ ಕೊಟ್ಟಿದ್ದಾರೆ. ಅಪ್ಪ ಪ್ರೇಯರಿಂದನೇ ಅಪ್ಪ ಪ್ರತಿ ವಾರ ನಮ್ಮ ಅಪ್ಪನ ಹತ್ರ ಪ್ರೇಯರ್ ಮಾಡಿಸ್ಕೊಳಕ್ಕೆ ಬಂದಾಗ ಅಪ್ಪ ಹೊಟ್ಟೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡ್ತಾಯಿದ್ರು. ಗರ್ಭಫಲ ಮುಟ್ಟುತ್ತೆ ಮಗಳೇ, ಎದುರು ಬೇಡ, ನಿಂಗೆ ಆಗುತ್ತೆ ಅಂತ ಹೇಳ್ತಾನೆ ಇದ್ರು. ಆದರೆ ನಾವು ಭರವಸೆ ಕಳ್ಕೊಳ್ಳಿಲ್ಲ. ತಡವಾದರೂ ದೇವರು ಘನವಾಗಿ ಕೊಡ್ತಾರೆ ಅಂತ ಹಾಗೆ ಅಮ್ಮ ನಮಗೆ ಎಷ್ಟು ಅಂದರೆ ನಾವು ಕಷ್ಟದಲ್ಲಿ ಕಣ್ಣೀರಲ್ಲಿ ಎಲ್ಲವಾಗಲೂ ಇದ್ದಾಗಲೂ ಅಷ್ಟೇ ಅಮ್ಮ ಅಪ್ಪ ಇಬ್ಬರೂ ನಮ್ಗೆ ಆ ಕ್ಷಣಕ್ಕೆ ಎಷ್ಟು ಖುಷಿ ಪಡಿಸಿದ್ದಾರೆ ಅಂದರೆ ಏನಿಲ್ಲ ನಮ್ಮ ಕುಟುಂಬದಲ್ಲಿ ಬಂದಿದ್ದೀರ ಅಂದರೆ ನಿಮ್ಮ ಕುಟುಂಬ ನೋಡಿ ಎಷ್ಟು ಸಂತೋಷವಾಗುತ್ತೆ ಅಂತ ಹೇಳ್ತಾ ಇದ್ರು. ಅದೇ ರೀತಿ ದೇವರು ಒಂದಾಗಿ ನಮ್ಗೆ ಅದ್ಭುತಗಳನ್ನು ಕೊಟ್ಟಿದ್ದಾರೆ. ಇಲ್ಲಿಗೆ ಬಂದಮೇಲಂತೂ ನಮಗೆ ಕಣ್ಣೀರೇ ಅನ್ನೋದೇ ಇಲ್ಲ, ನಮಗೆ ಅಷ್ಟು ಸಂತೋಷ ಕೊಟ್ಟಿದ್ದಾರೆ ದೇವರು. ಯಾಕೆಂದರೆ ಸಾಕ್ಷಿ ಹೇಳ್ಬೇಕಂದ್ರೆ ದೇವರು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿರಿ ಅಂತ ಹೇಳಿದ್ದಾರೆ. ಅದಕ್ಕೆ ನೆನೆಸಿ ನಾವು ದೇವರಿಗೆ ಹೇಳುವಾಗ ವಿಶೇಷವಾಗಿ ಅಪ್ಪ UK ಹೋದಾಗ ಐಸಕ್ ಬ್ರದರ್ ಪ್ರೇಯರ್ ಮಾಡ್ತಾಯಿದ್ರು. ಆ ಕ್ಷಣ ಐಸಕ್ ಬ್ರದರ್ ಹತ್ರ ಪ್ರೇಯರ್ ಮಾಡಿಸ್ಕೊಳ್ಳೋ ಅಂತ ಹೋದ್ವಿ. ಆದರೆ ಐಸಕ್ ಬ್ರದರ್ ನಾವು ಏನೂ ಹೇಳಲಿಲ್ಲ, ನೀವು ತುಂಬ ಚಿಂತೆ ಮಾಡ್ತಾ ಇದ್ದೀರಾ ಒಂದು ವಿಚಾರದಲ್ಲಿ, ಇದೇ ವರ್ಷದಲ್ಲಿ ನಿಮಗೆ ದೊಡ್ಡ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ ದೇವರು ಅಂತೇಳಿ ಪ್ರೇಯರ್ ಮಾಡಿದ್ರು. ಆದರೆ ಅದು ಏನಂತ ಯೋಚಿಸ್ತಾ ಇರಬೇಕಿದ್ರೇ ನನಗೆ ಈ ಮಗು ವಿಚಾರ ಬಗ್ಗೆ ನಾನು ಚಿಂತಿಸ್ತಾ ಇದ್ದು. ದೇವರು ನನಗೆ ಅದನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಐಸಕ್ ಬ್ರದರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಐ ಡೋಂಟ್ ನೋ ವೇರ್ ದೇ ಆರ್, ಅವ್ರು ಎಲ್ಲಿದ್ದಾರೆ, ಯಾವ ಊರಿದೆ ನಮ್ಗೆ ಗೊತ್ತಿಲ್ಲ. ಆದರೆ ವಾಕ್ಯ ಹೇಗೆ ಪ್ರಯಾಣ ಮಾಡುತ್ತೆ, ಹೌ ದ ವರ್ಡ್ ಟ್ರಾವೆಲ್ಸ್ ಆ್ಯಂಡ್ ಹೌ ದ ವರ್ಡ್ ಕನ್ವಿಕ್ಸ್ ಆ್ಯಂಡ್ ಹೌ ದ ವರ್ಡ್ ಪ್ರಿಪೇರ್ಸ್ ದ ಪರ್ಸನ್. ಒಂದಿನ ನೈಟು ನಿಮಗೆ ಯೂಟ್ಯೂಬ್ ನೋಡ್ಬೇಕಾದ್ರೆ ನೈಟು ನೋಡಿ ಮಲಿಕೊಂಡೆ. ಆ ಟೈಮಲ್ಲಿ ನೀವು ಬಂದು ಮಗನೇ ನೀ ಎದುರುಬೇಡ, ನಾನು 4ಕ್ಕೆ ಬಾ, ನಾನು ಹುಷಾರು ಮಾಡ್ತೀನಿ ನಿನಗೆ, ಏನು ಎದುರುಬೇಡ ಅಂತ ಹೇಳಿದ್ರು. ಅದೇ ನಾವು ವಾರದಲ್ಲಿ ನಿಮ್ಮ ಅಡ್ರೆಸ್ ಹುಡುಕಂದು ಕರೆಕ್ಟಾಗಿ ಇಲ್ಲಿ ಬೆಳಗ್ಗೆ ಮಧ್ಯಾಹ್ನ ನಾವು ಹೊರಟೋರು. ಅಡ್ರೆಸ್ ಗೊತ್ತಾಗ್ದಲ್ಲೇ ಸಂಜೆ 5ವರೆಗೆ ಬಂದಿದ್ದೆ ಅಪ್ಪಾಜಿ, ಇಲ್ಲಿ ಪ್ರೇಯರ್ ಮುಗ್ದೋಗ್ಬಿಟ್ಟಿತ್ತು. ಹೇಗೆ ಒಂದು ಕನಸಲ್ಲಿ ದೇವರು ಹೇಗೆ ಕಾರ್ಯ ಮಾಡ್ತಾರೆ. ನಾನು ಹೇಳ್ತೇನೆ, ದೇವರಿಗೆ ಅದೊಂದು ಪೀನೆಟ್ ಇದ್ದಂಗೆ ನಿಮ್ಮ ಸಮಸ್ಯೆಗಳು. ನೀವು ದೇವ್ರ ಸನ್ನಿಧಿಗೆ ಬಂದರೆ, ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಕಷ್ಟಪಟ್ಟು ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಬಂದ್ರೇ ಆ ಸಮಸ್ಯೆನ ದೇವರು ಹಗುರ ಮಾಡಿ ಕೊಡ್ತಾರೆ. ನಿಮ್ಮಲ್ಲಿರುವ ಎಲ್ಲ ಭಾರ ತೆಗೆದು ನನ್ನ ವಿಶ್ರಾಂತಿ ನಿಮ್ಮ ಮೇಲೆ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಮಗಳಿಂದ ಕಡೆ ಒಂದು ಎಷ್ಟು ದೊಡ್ಡ ಹಿಸ್ಟ್ರಿ ಇದೆ ನೋಡ್ರಿ. ಆ ಮಗನಿಗೆ 25 ವರ್ಷಗಳವರೆಗೆ ಸೈತಾನ ಬಂಧನ. ಎಲ್ಲ ಬಾಡಿ ಒಂದೊಂದು ಮೂಲೆಯಿಂದ ಬೆಂಕಿ ಬಾಣಗಳು ಬರುತ್ತೆ, ಬಂದು ಬಾಡಿ ಹಂಗೆ ಸುಡತ್ತೆ. ನಾಲ್ಗೆನ ಎಳೆದು ಹೊರಗಡೆ ಹಾಕಿ ಬೆಂಕಿ ಹಾಕಿ ಬರೆ ಇಟ್ಟಿದ್ದಾರೆ. ಮರಕ್ಕೆ ಕಟ್ಟಾಕಿ ಉಳುಗಳು ಬಿಟ್ಟಿದ್ದಾರೆ, ಇರುವೆಗಳು ಬಿಟ್ಟಿದ್ದಾರೆ. ರಾತ್ರಿಯೆಲ್ಲ ಮರಕ್ಕೆ ಕಟ್ಟಾಕಿ ಇಳಿಸಿದ್ದಾರೆ. ಇದೆಲ್ಲ ಮಾಡಿದ್ರು ಕೂಡ ಈ ಮಗಳ ವಿಶ್ವಾಸ ಮಾತ್ರ ಕಡಿಮೆ ಆಗಿಲ್ಲ. ದೇವರಿಂದ ಎಲ್ಲವೂ ಸಾಧ್ಯ 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 ನಂಬ್ಕೊಂಡೇ ಬಂದಿಲ್ಲಿ ಒಂದು ಬಿಡುಗಡೆ ಆಗಿ ಸೂಟು ಬೂಟಾಗಿ ಇಡೀ ಊರ್ನವ್ರು ನೋಡಿದ್ರು, ಏನು ಇವ್ರು ಸೂಟ್ ಹಾಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಕಂಡಿದ್ದಾರಪ್ಪ. ಸೂಟ್ ಹಾಕೊಂಡು ನೋಡಿ ಎಲ್ಲ ಪ್ರಸಾದ ಇದು ಇಷ್ಟೊಂದು ಬದಲಾಗಿದ್ದಾನ ಅಂತ ಎಲ್ಲ ಆಶ್ಚರ್ಯ ಪಡ್ತಾರೆ. ಬ್ಲೆಸ್ಸಿಂಗ್. ಸೈತಾನ್ ಎಷ್ಟು ಬಂಧನ ಹಾಕಿಡ್ತಾನೆ, ಆದ ದೇವರು ತನ್ನ ಮಕ್ಕಳ ಮೇಲೆ ಎಷ್ಟು ದೊಡ್ಡ ಯೋಜನೆ. ಆ ಯೋಜನೆ ನೋಡಿದ್ರ ಕುಟುಂಬ ಒಂದಾಯಿತು, ಇವಳು ತಾಯಿ ಆದ್ಲು, ಅವನ ತಂದೆ ಆದ, ಕರ್ತನಲ್ಲಿ ಬಂದಿದ್ದಾರೆ. ಎಲ್ಲ ಬ್ಲೆಸ್ಸಿಂಗ್ ಒಂದಾದ್ಮೇಲೆ ಒಂದು. ರಾಣಿ
ಗ್ರೇಸಿ ರಾಣಿ. ರಾಣಿ ನಿಜವಾಗ್ಲೂ ರಾಣಿ ಆಗಿರುತ್ತೆ. ಗ್ರೇಸ್ ಮಿನಿಸ್ಟ್ರಿಯಿಂದನೇ ಇವತ್ತು ಆ ಮಗಳಿಗೆ ಗ್ರೇಸಿ ಮತ್ತು ರಾಣಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ಮಗಳು ರಾಣಿ, ಅವರಿಬ್ಬರು ರಾಜಕುಮಾರಿ. ಇವಾಗ ಇವಳು ರಾಣಿ ಆಗಿ ನಾವು ಬಂದಾಗ ಅಂದ್ಕೊಂಡಿದ್ವಿ ನಮ್ಗೆ ಇಷ್ಟೊಂದು ಅದ್ಭುತ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಮಗೆ ಇಲ್ಲಿಗೆ ಬಂದಮೇಲೆ ಒಂದಾದ್ಮೇಲೆ ಒಂದು ಅದ್ಭುತ ಅಷ್ಟೊಂದು ಆದಾಗ ಅನ್ನಿಸ್ತು ನಮಗೆ ಏನು ಕೊಟ್ಟರು ಕಡಿಮೆನೇ. ಯಾಕೆ ಅಂದರೆ ಈ ಲಕ್ಷಾರ್ಗಟ್ಟಲೆ ಖರ್ಚು ಮಾಡಿದ್ರು ನಮಗೆ ಏನಂದರೆ ಏನೋ ಹುಷಾರಾಗಲಿಲ್ಲ. ಆದರೆ ಇಲ್ಲಿ ಏನಂದರೆ ಏನೂ ಕೇಳಿಲ್ಲ. ಆದರೂ ಪೂರ್ತಿಯಾಗಿ ಹುಷಾರಾಗಿ ಇವಾಗ ಸಂತೋಷವಾಗಿ ದೇವರು ನಿಲ್ಲಿಸಿದ್ದಾರೆ.